ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತನ್ನ ಸೌಂದರ್ಯ ತೋರಿಸಿ ತನ್ನ ತಮ್ಮನನ್ನು ಆಕರ್ಷಿಸಿ ಅವನನ್ನು ತನ್ನ ಆಸೆಗಳಿಗೋಸ್ಕರ ದಾರಿ ತಪ್ಪಿಸಿ ತನ್ನ ಸಂತೋಷಕ್ಕಾಗಿ ಬಳಸಿಕೊಂಡ ಅಕ್ಕ. ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕತೆನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಹಾಗೆ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಅರ್ಜುನ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿರುತ್ತಾನೆ. ತನ್ನ ಹೆಂಡತಿ ಲಕ್ಷ್ಮಿಯ ಮನೆಯಲ್ಲೇ ವಾಸವಾಗಿರುತ್ತಾನೆ. ಒಂದು ದಿನ ಅರ್ಜುನ್ ತನ್ನ ಕೆಲಸದಲ್ಲಿ ತೊಡಗಿರುವಾಗ ಲಕ್ಷ್ಮಿ ಆತನ ಜೊತೆ ಮುದ್ದಾಡಲು ಪ್ರಯತ್ನಿಸುತ್ತಾಳೆ. ಆಗ ಅರ್ಜುನ್ ನನಗೆ ತುಂಬಾ ಕೆಲಸ ಇದೆ ಅಂತ ಲಕ್ಷ್ಮಿಗೆ ಹೇಳ್ತಾನೆ. ಆಗ ಲಕ್ಷ್ಮಿ ನಿನ್ನಿಂದ ಏನೂ ಆಗುವುದಿಲ್ಲ ಅಂದ ನಿರಾಸೆಯಿಂದ ಹೊರಟು ಹೋಗಿ ತಣ್ಣೀರು ಸ್ನಾನಕ್ಕೆ ಮಾಡುತ್ತಾಳೆ. ಆಗ ಅವಳ ತಮ್ಮ ಚೇತನ್ ಲಕ್ಷ್ಮಿಗೆ ಫೋನ್ ಮಾಡಿ ನಾನು 5 ತಿಂಗಳ ಕಾಲ ಸಂಶೋಧನೆಗಾಗಿ ನಿಮ್ಮ ಮನೆಗೆ ಬರಬಹುದಾ ಅಂತ ಕೇಳ್ತಾನೆ. ಲಕ್ಷ್ಮಿ ಒಪ್ಪಿಕೊಂಡು ಶೀಘ್ರವಾಗಿ ಬಾ ಅಂತ ಹೇಳುತ್ತಾಳೆ. ಮರುದಿನ ಚೇತನ್ ಲಕ್ಷ್ಮಿಯ ಮನೆಗೆ ಬರುತ್ತಾನೆ. ಆಗ ಅವನನ್ನು ನೋಡಿ ಆಶ್ಚರ್ಯಗೊಂಡು ಅರ್ಜುನ್ ನೀನೇನು ಹೇಳದೆ ಬಂದು ಬಿಟ್ಟಿದ್ದೀಯಾ ಅಂತ ಚೇತನ್ನ ಕೇಳ್ತಾನೆ. ಚೇತನ್ ಇಲ್ಲ, ನಾನು ಅಕ್ಕನಿಗೆ ಫೋನ್ ಮಾಡಿಯೇ ಬಂದಿದ್ದೆ ಅಂತ ಉತ್ತರಿಸುತ್ತಾನೆ. ಆಗ ಅರ್ಜುನ್ ಚೇತನ್ ಬರೋದು ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ಲಕ್ಷ್ಮಿನ ಕೇಳ್ತಾನೆ. ಲಕ್ಷ್ಮಿ ನಿನ್ನಿಂದ ಏನೂ ಸಿಗೋದಿಲ್ಲ, ಹೇಳಿ ಏನು ಪ್ರಯೋಜನ ಅಂತ ಅರ್ಜುನ್ಗೆ ಕೇಳಿ ನೀನೀಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀಯ ಚೇತನ್ಗೆ ಅಂತ ಹೇಳ್ತಾಳೆ. ಆಗ ಚೇತನ್ ಲಕ್ಷ್ಮಿಯ ಕಾಲನ್ನು ನಮಸ್ಕರಿಸಲು ಹೋಗುತ್ತಾನೆ. ಲಕ್ಷ್ಮಿ ಅಜ್ಜಿಯರಿಗೆ ನಮಸ್ಕಾರ ಮಾಡು, ನಾನಿನ್ನು ಯುವತಿಯಾಗಿದ್ದೀನಿ, ನನ್ನನ್ನ ಗೆಳತಿಯ ತರ ನೋಡು ಅಂತ ಹೇಳಿ ಚೇತನ್ನ ತಪ್ಕೊಳ್ತಾಳೆ. ಇದನ್ನೆಲ್ಲ ನೋಡಿ ಅರ್ಜುನ್ಗೆ ಆಘಾತವಾಗುತ್ತದೆ. ಲಕ್ಷ್ಮಿ ನಿನ್ನ ಕೊಠಡಿ ತೋರಿಸ್ತೀನಿ ಅಂತ ಚೇತನ್ನ ಕೈ ಹಿಡಿದು ಕೊಠಡಿಗೆ ಕರೆದುಕೊಂಡು ಹೋಗಿ ಇಲ್ಲಿ ನಿನಗೆ ಏನು ಬೇಕಾದರೂ ನನ್ನನ್ನು ಕೇಳು ಆತನ ಭುಜದ ಮೇಲೆ ಕೈ ಇಡುತ್ತಾಳೆ. ಚೇತನ್ ಸರಿ ಅಕ್ಕ ಅಂತ ಹೇಳಿದ್ರೆ ಲಕ್ಷ್ಮಿ ನನ್ನನ್ನ ಅಕ್ಕ ಅಂತ ಕರಿಬೇಡ, ಲಕ್ಷು ಅಂತ ಕರಿ, ನೀನು ನನಗಾಗಿಯೇ ಬಂದಿದ್ದೀಯ ಅಂತ ಕಾಣಿಸ್ತಾ ಇದೆ ಅಂತ ಹೇಳ್ತಾಳೆ. ಆಘಾತಗೊಂಡ ಚೇತನ್ ಏನು ಅಂತ ಕೇಳ್ತಾನೆ. ಲಕ್ಷ್ಮಿ ಎಲ್ಲವೂ ನಿನಗೆ ಮುಂದೆ ತಿಳಿಯುತ್ತೆ ಅಂತ ಹೇಳಿ ಹೊರಡುತ್ತಾಳೆ. ನಂತರ ಚೇತನ್ ತನ್ನ ಪ್ರೇಯಸಿ ಅನುಷ್ಕಾಗೆ ಫೋನ್ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದು ನಿನ್ನ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ ಅಂತ ಹೇಳುತ್ತಾನೆ. ಮರುದಿನ ಲಕ್ಷ್ಮಿ ಅರ್ಜುನನ್ನು ನಿರ್ಲಕ್ಷಿಸಿ ಚೇತನ್ ಜೊತೆ ಮಾತನಾಡುತ್ತಾ ಬ್ರೇಕ್ಫಾಸ್ಟ್ ಮಾಡ್ತಿರುತ್ತಾಳೆ. ಚೇತನ್ ಲಕ್ಷು ಅಂತ ಲಕ್ಷ್ಮಿಯನ್ನ ಕರೆಯೋದನ್ನ ನೋಡಿ ಆಘಾತಗೊಂಡ ಅರ್ಜುನ್ ನೀನು ಲಕ್ಷ್ಮಿಯನ್ನ ಲಕ್ಷು ಅಂತ ಯಾಕೆ ಕರೆಯುತ್ತಿದ್ದೀಯಾ ಅಂತ ಚೇತನ್ನ ಬೈಯುತ್ತಾನೆ. ಲಕ್ಷ್ಮಿನೇ ಹಾಗೆ ಕರೆಯಲು ನನಗೆ ಹೇಳಿದ್ದಾಳೆ, ನೀನಾಗಿ ವಿಶ್ವವಿದ್ಯಾಲಯಕ್ಕೆ ಹೋಗು ಅಂತ ಅರ್ಜುನ್ಗೆ ಹೇಳುತ್ತಾಳೆ. ನಂತರ ಚೇತನ್ ನಾನು ನಿನಗೊಂದು ಉಡುಗೊರೆ ತಂದಿದ್ದೇನೆ ಅಂತ ಲಕ್ಷ್ಮಿಗೆ ಕಾಲ್ಗೆಜ್ಜೆ ಕೊಡುತ್ತಾನೆ. ಸಂತೋಷಗೊಂಡ ಲಕ್ಷ್ಮಿ ನೀನೇ ಇದನ್ನ ಹಾಕು ಅಂತ ಹೇಳುತ್ತಾಳೆ. ಚೇತನ್ ತನ್ನ ಕೈಯಿಂದ ಲಕ್ಷ್ಮಿಗೆ ಕಾಲ್ಗೆಜ್ಜೆ ತೊಡಿಸುತ್ತಾನೆ. ನಂತರ ಅರ್ಜುನ್ ವಿಶ್ವವಿದ್ಯಾಲಯದಿಂದ ವಾಪಸ್ ಬರ್ತಾನೆ. ಆಗ ಚೇತನ್ ಮತ್ತು ಲಕ್ಷ್ಮಿ ಮಜಾ ಮಾಡುತ್ತಾ ಕೊಠಡಿಯಲ್ಲಿ ಕೂತಿರುವುದನ್ನ ನೋಡಿ ಚೇತನ್ ಕೇವಲ ಟೀ ಶರ್ಟ್ ನಲ್ಲಿರುತ್ತಾನೆ. ಇದನ್ನು ನೋಡಿದ ಅರ್ಜುನ್ ಕೋಪಗೊಂಡು ನೀನಿಲ್ಲಿ ಸಂಶೋಧನೆ ಮಾಡಲು ಬಂದಿದ್ದೀಯಾ ಇಲ್ಲ ಟೈಮ್ ಪಾಸ್ ಮಾಡಲು ಬಂದಿದ್ದೀಯಾ ಅಂತ ಚೇತನ್ನ ಬೈಯುತ್ತಾನೆ. ಚೇತನ್ ನಿಮಗೆ ತೊಂದರೆ ಆದರೆ ಹೇಳಿ, ನಾನು ಈಗಲೇ ವಾಪಸ್ ಗ್ರಾಮಕ್ಕೆ ಹೋಗ್ತೀನಿ ಅಂತ ಅರ್ಜುನ್ಗೆ ಹೇಳ್ತಾನೆ. ಲಕ್ಷ್ಮಿ ಅದು ಬೇಡ, ಈ ಮನೆ ನನ್ನ ತಂದೆಯಿದ್ದು, ನಾವಿಬ್ಬರು ಬೇರೆ ಕೊಠಡಿಗೆ ಹೋಗೋಣ ಅಂತ ಚೇತನ್ನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೆ. ಮರುದಿನ ಚೇತನ್ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತಾನೆ. ಅರ್ಜುನ್ ಲಕ್ಷ್ಮಿಯ ಬಳಿ ಬಂದು ನೀನು ನನ್ನನ್ನು ದೂರ ಮಾಡಬೇಡ, ನಾನು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳಿ ಹೊರಡುತ್ತಾನೆ. ಲಕ್ಷ್ಮಿ ನಿನ್ನ ಅಗತ್ಯ ಯಾರಿಗೆ, ನಾನು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಅಂತ ಯೋಚಿಸುತ್ತಾಳೆ. ಚೇತನ್ಗೆ ಫೋನ್ ಮಾಡಿ ವಿಶ್ವವಿದ್ಯಾಲಯದ ನಂತರ ಮಾಲ್ಗೆ ಬಾ, ನಾವು ಸಿನಿಮಾ ನೋಡೋಣ ಅಂತ ಹೇಳ್ತಾಳೆ. ಇತ್ತ ಚೇತನ್ ಅನುಷ್ಕಾಳನ್ನು ಭೇಟಿಯಾಗುತ್ತಾನೆ. ಆಗ ಅನುಷ್ಕಾ ನನ್ನ ತಂದೆಗೆ 2 ಕಿಡ್ನಿಗಳು ವಿಫಲವಾಗಿವೆ, ಆಸ್ಪತ್ರೆಗೆ 10 ಲಕ್ಷ ಬೇಕು, ಏನೂ ಮಾಡೋದು ಗೊತ್ತಾಗ್ತಾನೆ ಇಲ್ಲ ಅಂತ ಚಿಂತೆಯಿಂದ ಹೇಳುತ್ತಾಳೆ. ಚೇತನ್ ನೀನು ಚಿಂತೆ ಮಾಡಬೇಡ, ಈಗಲೇ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ತೀನಿ ಅಂತ ಅನುಷ್ಕಾಳನ್ನ ಲಕ್ಷ್ಮಿಯ ಮನೆಗೆ ಕರೆದುಕೊಂಡು ಬರುತ್ತಾನೆ. ಆಗ ಲಕ್ಷ್ಮಿ ಚೇತನ್ಗೆ ಸತತವಾಗಿ ಫೋನ್ ಮಾಡ್ತಾನೆ ಇರ್ತಾಳೆ. ಚೇತನ್ ತನ್ನ ಫೋನ್ ಸೈಲೆಂಟ್ ಮಾಡಿ ಅನುಷ್ಕಾಳ ಜೊತೆ ಮುದ್ದಾಡಲು ಶುರು ಮಾಡುತ್ತಾನೆ. ನಂತರ ಮನೆಗೆ ಬಂದ ಲಕ್ಷ್ಮಿ ಚೇತನ್ ಕೊಠಡಿಗೆ ಹೋಗಿ ನೋಡಿದಾಗ ಅವರನ್ನು ನೋಡಿ ಆಘಾತಕ್ಕೊಳಗಾಗುತ್ತಾಳೆ. ಲಕ್ಷ್ಮಿ ಇವಳು ಯಾರು, ನೀನು ನನ್ನ ಕಾಲ್ಗಳನ್ನು ಏಕೆ ತೆಗೆದುಕೊಳ್ಳುತ್ತಿಲ್ಲ ಅಂತ ಚೇತನ್ಗೆ ಕೇಳುತ್ತಾಳೆ. ಚೇತನ್ ನಾನು ವಿಶ್ವವಿದ್ಯಾಲಯದಲ್ಲಿದ್ದೆ, ಫೋನ್ ಸೈಲೆಂಟ್ ಮಾಡಿದ್ದೆ, ಇವಳು ನನ್ನ ಸ್ನೇಹಿತೆ ಅನುಷ್ಕಾ, ಇವಳ ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ಸಹಾಯ ಬೇಕಿತ್ತು, ಅದಕ್ಕೆ ನಿಮ್ಮ ಬಳಿ ಕರೆತಂದಿದ್ದೇನೆ, ದಯವಿಟ್ಟು ಏನಾದರೂ ಸಹಾಯ ಮಾಡಿ ಅಂತ ಲಕ್ಷ್ಮಿಗೆ ಕೇಳಿಕೊಳ್ಳುತ್ತಾನೆ. ಲಕ್ಷ್ಮಿ ಅನುಷ್ಕಾಳಿಗೆ ತನಗೆ ಗೊತ್ತಿರುವ ಆಸ್ಪತ್ರೆಯ ವಿಳಾಸ ಕೊಟ್ಟು ಅಲ್ಲಿ ನನ್ನ ಹೆಸರು ಹೇಳು, ನಿಮಗೆ ಸಹಾಯ ಸಿಗುತ್ತದೆ ಅಂತ ಹೇಳಿ ಕಳುಹಿಸುತ್ತಾಳೆ. ನಂತರ
ಚೇತನ್ ಕೋಪಗೊಂಡ ಲಕ್ಷ್ಮಿಯನ್ನು ಶಾಂತಗೊಳಿಸಲು, ನೀನು ಕೇವಲ ಮಾತನಾಡುತ್ತೀಯಾ ಇಲ್ಲ ಏನಾದರೂ ಮಾಡುತ್ತೀಯಾ ಅಂತ ಕೇಳುತ್ತಾನೆ. ಸಂತೋಷಗೊಂಡ ಲಕ್ಷ್ಮಿ ಆತನ ಜೊತೆ ಮುದ್ದಾಡಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾಳೆ. ಒಂದು ವಾರದ ನಂತರ ಅನುಷ್ಕಾ ಲಕ್ಷ್ಮಿಯ ಮನೆಗೆ ಬಂದು, ನಿಮ್ಮ ಸಹಾಯದಿಂದ ಕಡಿಮೆ ವೆಚ್ಚದಲ್ಲಿ ನನ್ನ ತಂದೆಯ ಶಸ್ತ್ರಚಿಕಿತ್ಸೆ ಆಯಿತು ಅಂತ ಹೇಳಿ ಲಕ್ಷ್ಮಿಗೆ ಸೀರೆಯನ್ನು ಉಡುಗೊರೆಯಾಗಿ ಕೊಡುತ್ತಾಳೆ. ಚೇತನ್ ಅನುಷ್ಕಾಳನ್ನು ಡ್ರಾಪ್ ಮಾಡಲು ಹೋಗುತ್ತಾನೆ. ನಂತರ ಅರ್ಜುನ್ ಲಕ್ಷ್ಮಿಯ ಬಳಿ ಬಂದು ಒಂದು ಉಡುಗೊರೆಯನ್ನು ಕೊಟ್ಟು, ನಾನೀಗ ಆಸ್ಪತ್ರೆಗೆ ತೋರಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಲಕ್ಷ್ಮಿಯನ್ನು ಎತ್ತಿಕೊಂಡು ರೂಮ್ಗೆ ಹೋಗಿ ಮುದ್ದಾಡಲು ಶುರು ಮಾಡುತ್ತಾನೆ. ಲಕ್ಷ್ಮಿಗೆ ಸಂತೋಷವಾಗುತ್ತದೆ. ಆದರೆ ಮುಂದುವರಿಯುವಷ್ಟರಲ್ಲಿ ಅರ್ಜುನ್ನ ಶಕ್ತಿ ಕಡಿಮೆಯಾಗುತ್ತದೆ. ಕೋಪಗೊಂಡ ಲಕ್ಷ್ಮಿ, ಈಗ ಏನಾಯಿತು, ನೀನು ನಿಜವಾಗಿಯೂ ಆಸ್ಪತ್ರೆಗೆ ಹೋಗಿದ್ದೀಯಾ ಅಂತ ಕೇಳ್ತಾಳೆ. ಅರ್ಜುನ್, ನಾನು ಆಸ್ಪತ್ರೆಗೆ ಹೋಗಿಲ್ಲ, ನಿಮಗೆ ಸುಳ್ಳು ಹೇಳಿದೆ ಅಂತ ಹೇಳಿ ಒಪ್ಪಿಕೊಳ್ಳುತ್ತಾನೆ. ಚೇತನ್ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿರುತ್ತಾನೆ. ಲಕ್ಷ್ಮಿ, ನಿನ್ನಿಂದ ಏನೂ ಆಗೋದಿಲ್ಲ ಅಂತ ಅರ್ಜುನ್ ಮೇಲೆ ಕೋಪಗೊಂಡು ಟೆರೆಸ್ಗೆ ಹೋಗಿ ಅಳಲು ಶುರು ಮಾಡುತ್ತಾಳೆ. ಚೇತನ್ ಅಲ್ಲಿಗೆ ಹೋಗಿ, ಲಕ್ಷ್ಮಿ, ನಾನು ಅರ್ಜುನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅಂತ ನಿಂದ ನನಗೆ ಯಾವ ಸಂತೋಷವೂ ಸಿಗುತ್ತಿಲ್ಲ. ನಾನು ಆತನಿಗೆ ವಿಚ್ಛೇದನ ಕೊಡುತ್ತೇನೆ, ನೀನು ನನ್ನನ್ನು ಮದುವೆಯಾಗು ಅಂತ ಚೇತನ್ಗೆ ಕೇಳಿಕೊಳ್ಳುತ್ತಾಳೆ. ಚೇತನ್, ನಮ್ಮ ಸಂಬಂಧವನ್ನು ಸಮಾಜ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ, ಲಕ್ಷ್ಮಿ, ನೀನು ನನ್ನ ಜೊತೆ ರೊಮ್ಯಾನ್ಸ್ ಮಾಡುವಾಗ ಈ ಯೋಚನೆ ಬರಲಿಲ್ವಾ? ನನಗೆ ಗೊತ್ತಿಲ್ಲ, ನಾಳೆಯವರೆಗೂ ಸಮಯ ಕೊಡುತ್ತೇನೆ ನಮ್ಮ ಮದುವೆಯ ಬಗ್ಗೆ ಯೋಚಿಸೋಕೆ ಅಂತ ಹೇಳಿ ಹೊರಡುತ್ತಾಳೆ. ಮರುದಿನ ಅನುಷ್ಕಾ ಚೇತನ್ಗೆ ತುರ್ತು ಫೋನ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ಚೇತನ್ ಯಾಕೆ ಅಂತ ಕೇಳಿದಾಗ, ಅನುಷ್ಕಾ, ನನ್ನ ತಂದೆ ಆರೋಗ್ಯದ ಒತ್ತಡದಿಂದ ಸಂಶೋಧನೆ ಮಾಡೇ ಇಲ್ಲ, ನಾಳೆ ಪರೀಕ್ಷೆ ಇದೆ, ಫೇಲ್ ಆಗಬಹುದು ಅಂತ ಅಳುತ್ತಾಳೆ. ಚೇತನ್, ನೀನು ಭಯಪಡಬೇಡ, ನನ್ನ ಬಳಿ ಒಂದು ಯೋಜನೆ ಇದೆ ಅಂತ ಹೇಳಿ ಲಕ್ಷ್ಮಿಯ ಬಳಿ ಹೋಗಿ, ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದೇನೆ ಅಂತ ಹೇಳುತ್ತಾನೆ. ಲಕ್ಷ್ಮಿ ಸಂತೋಷದಿಂದ ಕುಣಿಯುತ್ತಾಳೆ. ಚೇತನ್ ದುಃಖದಿಂದ ನಿಂತಿರುತ್ತಾನೆ. ಲಕ್ಷ್ಮಿ, ಏನಾಯಿತು ಅಂತ ಕೇಳಿದಾಗ, ಚೇತನ್, ಇನ್ನೆರಡು ದಿನಗಳಲ್ಲಿ ನನ್ನ ಪರೀಕ್ಷೆ ಇದೆ, ನಿನ್ನ ನೆನಪು ತೊಂದರೆ ಮಾಡ್ತಾ ಇದೆ, ಸಂಶೋಧನೆಯೇ ಆಗ್ತಾ ಇಲ್ಲ, ಏನಾದರೂ ಮಾಡಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಿಗುವಂತೆ ಮಾಡು ಅಂತ ಕೇಳುತ್ತಾನೆ. ಲಕ್ಷ್ಮಿ, ನಾನು ಏನಾದರೂ ವ್ಯವಸ್ಥೆ ಮಾಡುತ್ತೇನೆ, ಚಿಂತೆ ಮಾಡಬೇಡ ಅಂತ ಹೇಳಿ ಅರ್ಜುನ್ ಬಳಿ ಹೋಗಿ ವಿಚ್ಛೇದನದ ಕಾಗದಕ್ಕೆ ಸಹಿ ಮಾಡು ಅಂತ ಹೇಳುತ್ತಾಳೆ. ಅರ್ಜುನ್, ದಯವಿಟ್ಟು ವಿಚ್ಛೇದನ ಕೊಡಬೇಡ, ಒಂದು ಅವಕಾಶ ಕೊಡು ಅಂತ ಬೇಡಿಕೊಳ್ಳುತ್ತಾನೆ. ಲಕ್ಷ್ಮಿ, ನೀನು ಒಂದು ವಾರದ ಹೆಸರು ಹೇಳಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ತಂದು ನನ್ನ ಕೈಗೆ ಕೊಡಬೇಕು. ಮರುದಿನ ಭಯಗೊಂಡ ಅರ್ಜುನ್ ಒಂದು ಪೆನ್ಡ್ರೈವ್ನಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಂದು ಲಕ್ಷ್ಮಿಗೆ ಕೊಡುತ್ತಾನೆ. ಲಕ್ಷ್ಮಿ ಅದನ್ನು ಚೇತನ್ಗೆ ಕೊಡುತ್ತಾಳೆ. ಸಂತೋಷಗೊಂಡ ಚೇತನ್ ಅದರ ಪ್ರಿಂಟ್ ತೆಗೆದುಕೊಂಡು ಅನುಷ್ಕಾಳಿಗೆ ಕೊಡುತ್ತಾನೆ. ಅನುಷ್ಕಾ ತುಂಬಾ ಸಂತೋಷ ಪಡುತ್ತಾಳೆ. ಚೇತನ್, ಇಷ್ಟಕ್ಕೆ ಸಂತೋಷ ಪಡಬೇಡ, ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ವವಿದ್ಯಾಲಯದಲ್ಲಿ ಮಾರಾಟ ಮಾಡಿ ಸಾಕಷ್ಟು ಹಣ ಗಳಿಸುತ್ತೀನಿ, ಆಮೇಲೆ ನಾವಿಬ್ಬರು ಮದುವೆಯಾಗೋಣ ಅಂತ ಅನುಷ್ಕಾಳಿಗೆ ಹೇಳುತ್ತಾನೆ. ಇದನ್ನೆಲ್ಲ ನೋಡಿ ಲಕ್ಷ್ಮಿಗೆ ಆಘಾತವಾಗಿ ಮನೆಗೆ ಹೋಗುತ್ತಾಳೆ. ನಂತರ ಚೇತನ್ ಲಕ್ಷ್ಮಿಯ ಬಳಿ ಹೋಗುತ್ತಾನೆ. ಲಕ್ಷ್ಮಿ, ನಾನು ನಿನ್ನ ಮಗುವಿಗೆ ತಾಯಿ ಆಗ್ತಿದ್ದೇನೆ, ನೀನಿನ್ನೂ ನನ್ನ ಮದುವೆ ಆಗಲೇಬೇಕು ಅಂತ ಚೇತನ್ಗೆ ಹೇಳುತ್ತಾಳೆ. ಚೇತನ್, ಅದು ಸಾಧ್ಯವೇ ಇಲ್ಲ, ನಾನು ಅನುಷ್ಕಾಳನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ. ಈಗಾಗಲೇ ಲಕ್ಷ್ಮಿ ಅನುಷ್ಕಾಳಿಗೆ ತನ್ನ ಮತ್ತು ಚೇತನ ಸಂಬಂಧದ ಬಗ್ಗೆ ಹೇಳಿ ಅವಳ ಮನಸ್ಸು ಕೆಡಿಸಿಬಿಟ್ಟಿರುತ್ತಾಳೆ. ಲಕ್ಷ್ಮಿ, ಅನುಷ್ಕಾ ನಿನ್ನನ್ನು ಮದುವೆ ಆಗುತ್ತಾಳೋ ಇಲ್ವೋ ಅಂತ ಕೇಳು ಮೊದಲು ಅಂತ ಹೇಳುತ್ತಾಳೆ. ಚೇತನ್ಗೆ ಹೇಳ್ತಾಳೆ. ಚೇತನ್ ಅನುಷ್ಕಾಳಿಗೆ ಫೋನ್ ಮಾಡಿ, ಅನುಷ್ಕಾ, ನೀನೊಬ್ಬ ಮೋಸಗಾರ, ಇನ್ನೊಮ್ಮೆ ನನಗೆ ಫೋನ್ ಮಾಡಬೇಡ ಅಂತ ಬೈಯುತ್ತಾಳೆ. ಲಕ್ಷ್ಮಿ ಜೋರಾಗಿ ನಗಲು ಶುರು ಮಾಡಿದಾಗ ಕೋಪಗೊಂಡ ಚೇತನ್ ಭಾವನಾತ್ಮಕವಾಗಿ ತೊಂದರೆಗೊಳಗಾಗುತ್ತಾನೆ. ಆದರೆ ಕೊಲೆಗೆ ಪ್ರಯತ್ನ ಪಡುತ್ತಾನೆ. ತನ್ನ ತಪ್ಪನ್ನು ಅರಿತು ಲಕ್ಷ್ಮಿಯಿಂದ ಕ್ಷಮೆ ಕೇಳುತ್ತಾನೆ. ಲಕ್ಷ್ಮಿ ತನ್ನ ವರ್ತನೆಯ ಬಗ್ಗೆ ಯೋಚಿಸಿ ಚೇತನನ್ನು ಕ್ಷಮಿಸುತ್ತಾಳೆ. ಆದರೆ ಈ ಘಟನೆಯನ್ನು ಅರ್ಜುನ್ ಗಮನಿಸುತ್ತಾನೆ. ಲಕ್ಷ್ಮಿಯ ತಪ್ಪಿನ ಬಗ್ಗೆ ತಿಳಿದ ಅರ್ಜುನ್ ತನ್ನ ಆರೋಗ್ಯದ ಕಾಳಜಿಯನ್ನು ತೋರಿಸಿ ಲಕ್ಷ್ಮಿಯ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ಚೇತನ್ ತನ್ನ ಸಂಶೋಧನೆಯನ್ನು ಮುಂದುವರಿಸಲು ಮತ್ತು ಅನುಷ್ಕಾ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಗ್ರಾಮಕ್ಕೆ ವಾಪಸ್ ಹೋಗುತ್ತಾನೆ. ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ರೋಮಾಂಚಕರ ಕಥೆಯೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು.